ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ಇಂದು ಚಿತ್ತಾಪುರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಏರಿಯಾದಲ್ಲಿ RSSನವರು ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ದಾರೆ. ಈ ಶಕ್ತಿ ಪ್ರದರ್ಶನ ಹೆಂಗಿರುತ್ತೆ ಅಂದರೆ ಭಾಳ ಮಜವಾಗಿರ್ತದೆ. ಕಾರಣ ಏನು ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಚಿತ್ತಾಪುರದಲ್ಲಿ ಅವರು ಆಗಲೇ 40-50 ವರ್ಷದಿಂದ ಅಲ್ಲೇ ಇರತಕ್ಕಂಥವ್ರು. ಅವ್ರ ಏರಿಯಾದಲ್ಲಿ ಹೋಗಿ RSSನವರು ಧಮ್ಕಿ ಹಾಕ್ತಾರೆ ಅಂದರೆ ಹೆಂಗಿರುತ್ತೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಷಯ, ಇವ್ರ ತಹಸೀಲ್ದಾರರು ಮತ್ತು ಇವರ ಅಧಿಕಾರಿಗಳನ್ನೀಗ ಖರೀದಿಗೆ ತಗೊಂಬಿಟ್ಟವ್ರೆ. ಯಾರು? ಮಲ್ಲಿಕಾರ್ಜುನೆ ಆ್ಯಂಡ್ ಗ್ಯಾಂಗು. ಯಾಕೆ ಇವರಪ್ಪ ಇದಲ್ವಾ, ಕಾಂಗ್ರೆಸ್ AICC ಅಧ್ಯಕ್ಷ ಅಲ್ವಾ? ಅದಕ್ಕೆ ಅಧ್ಯಕ್ಷನ ಮಾತು ಕೇಳಲಿಲ್ಲ ಅಂತಂದರೆ ಕಾಂಗ್ರೆಸ್ನ ಇವರು ಸರ್ಕಾರಿ ಅಧಿಕಾರಿಗಳು ಸಂಬಳ ಯಾರು ಕೊಡ್ತಾರೆ? ಕಾಂಗ್ರೆಸ್ನವರೇ ಅಲ್ವಾ ಕೊಡೋದು ಸಂಬಳ? ಅಯ್ಯೋ, ನಿಮ್ಮ ಸಂಬಳ ಕೊಡೋದು ಸರ್ಕಾರ ಕಣೆಯ. ಒಂದು ಚೂರು ಮಾನವೀಯತೆಯಿಂದ ಕೆಲಸ ಮಾಡಿರಿ. ಅಲ್ಲ, ಅವರು ಬಂಟಿಂಗ್ಸು ಇದೆಲ್ಲ ಹಾಕ್ಕೊಂಡು RSS ಪ್ರೋಗ್ರಾಮ್ ಮಾಡಬೇಕು ಅಂತ ಇದು ಮಾಡಿದ್ರೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀರಾ. ಕಿತ್ತಾಕ ಹಕ್ಕು ಯಾರು ಕೊಟ್ಟರು ನಿಮಗೆ? ಕೇಳಂಗಿಲ್ಲಪ್ಪ ರಾಜ್ಕುಮಾರ. ನೀವು ಜಿಲ್ಲಾಧಿಕಾರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಯಾರು ಕಿತ್ತಾಕಂಗಿಲ್ಲ. ಅವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡ್ಬೋದು, ಯಾಕೆ ಹಾಕಿದ್ದೀರಾ, ಏನು ಎತ್ತ, ಯಾಕೆ ನೀವು ನಮಗೆ ಪರ್ಮಿಷನ್ ಕೊಡೋಕ್ಕೆ ಮುಂಚೆ ಹಾಕಿದ್ದೀರಾ ಅಂತ. ಅಷ್ಟು ಬಿಟ್ಟರೆ ನೀವು ಕಿತ್ತಾಕಂಗಿಲ್ಲ. ಕಾರಣ ಏನು? ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ರೀ ಅದು. ಅವ್ರು ಫಂಕ್ಷನ್ ಮಾಡೋಕ್ಕೆ ಮುಂಚೆ ನೀವು ಕಿತ್ತಾಕ್ಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದನ್ನ ಏನಾದ್ರ ಅರ್ಥ? ಅದರ ಅರ್ಥ ಏನಾದ್ರು ಇದೆಯಾ ನಿಮಗೆ? ಮಿಸ್ಟರ್ ತಹಸೀಲ್ದಾರ ಯಾರವನು? ಜಿಲ್ಲಾಧಿಕಾರಿಗಳ ನಿಮ್ಮ ಕಾನೂನಲ್ಲಿ, ನಿಮ್ಮ ಪುಸ್ತಕದಲ್ಲಿ ಇದೆಯಾ ಆ ಥರ? ಯಾರಾದ್ರೂ ಇದು ಮಾಡಿದ್ರೆ ಹಿಂಗೆ ಮಾಡಿ ಹಿಂಗಂತ ಅಲ್ಲ ರೀ. ಒಂದೇ ಒಂದು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ನಿಜ. ಅವ್ರಿಗೆ ಒಂದು ಲೆಟ್ರ್ ಕೊಡಬೇಕು, ಅವ್ರಿಗೆ ಮನವರಿಕೆ ಮಾಡಬೇಕು. ಇಲ್ಲ ಹಂಗಂದರೆ ನೀವು ಈ ರೀತಿಯಾಗಿ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಹಂಗಂತ ಹೇಳಬೇಕು. ಏನು ಇಲ್ಲದೆ ಸುಮ್ಮನೆ ಎಲ್ಲ ಕಿತ್ತಾಕ್ಬಿಟ್ರೆ ನೀವು ನಮ್ಮದೇ ನಡೀತದೆ ಅಂತ. ಏನು ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಲ್ಲ ಪಾಪ, ಕಿತ್ತಾಕವ್ರು ಯಾರೋ ಮೂರನೇ ಪಾರ್ಟಿಗಳು. ಅಧಿಕಾರಿಗಳಿಗೇನು ಸೊಂಟದ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ ದೊಡ್ಡದಾಗಿ? ದೊಡ್ಡ ವಿಷಯ ಅಲ್ವಾ ಅದು? ಸಾಧಿಸ್ಬಿಟ್ಟೆ ನಾನು. ಹೋಗಲಿ ಪ್ರಿಯಾಂಕಾ ಗಾಂಧಿಗೆ ಹೋಗ್ಬಿಟ್ಟು ಒಪ್ಪಿಸ್ಬಿಡ್ರಿ. ಅವ್ನು ಹೋಗಿದ ತಕ್ಷಣ 2 ಮೆಡಲ್ಗಳು ಕೊಡ್ತಾನೆ. ಕಿವಿ ಮೇಲೆ ಇಕ್ಕೊಳ್ರಿ, ಇಲ್ಲ ತಲೆ ಮೇಲೆ ಇಕ್ಕೊಂಬಿಡ್ರಿ, 2 ಕೊಂಬು ಅಲ್ವಾ ಜಿಲ್ಲಾಧಿಕಾರಿಗಳಿಗೆ. ಏನು ರೀ ಮಾತು, ಏನು ರೀ ನ್ಯಾಯ, ಏನು ನೀತಿ, ಏನು ನಿಮ್ಮದು ಧರ್ಮ? ಹೌದು, RSS ಯಾವ ದೇಶದಿಂದ ಬಂದಿದೆ? ಯಾವುದಾದ್ರು ಹೊರದೇಶದಿಂದ ಬಂದಿದೆಯಾ? ಇಂಡಿಯಾದ್ದೇ ತಾನೇ ಅದು RSS. ಇವತ್ತು ನಾಳೆ ನಿನ್ನೆ ಫಂಕ್ಷನ್ ಮಾಡ್ತಾವ್ರು ಅವರು. ನಾನು ಚಿಕ್ಕವನಿಂದನೂ ನೋಡ್ತಾ ಇದ್ದೀನಿ. ನನಗೀಗ 68. ನಾನು ಕೂಡ RSS ಮ್ಯಾನು. ನಾನು 1 ಸತಿ 2 ಸತಿ ಹೋಗಿದ್ದೀನಿ ಫಂಕ್ಷನಲ್ಲಿ ಚಾಮರಾಜನಗರದಲ್ಲಿ. ಗೊತ್ತಾ ನಿಮಗೆ ಅದು? ಅದೆಲ್ಲ ಏನು ಗೊತ್ತಾ? ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹುಡುಗರು ಹಾಳಾಗೋದಕ್ಕೆ ಟ್ಯೂಷನ್ ಹೇಳ್ಕೊಡ್ತಾರೆ ಅವರು. ಏನು ಆಟ? ಕಬಡ್ಡಿ, ಖೋ-ಖೋ ಮತ್ತು ಕ್ರಿಕೆಟು ಟೂರ್ನಮೆಂಟು. ಜನರಿಗೆ ಮನವರಿಕೆ ಮಾಡ್ತಾರೆ. ಹುಡುಗರಿಗೆಲ್ಲ ಮನವರಿಕೆ ಮಾಡಿ ಅವ್ರ ಜೊತೆ ಇಟ್ಕೊಂಡು ಆಟ ಆಡಿಸೋದು RSSನ ಕರ್ತವ್ಯ. ನಮ್ಮ ಅಪ್ಪ ಅಮ್ಮಿಂದ್ರುಗಳು ಮಾಡಲ್ವೇ ಏನೋ, ಅವರು ಮಾಡ್ತಾರೆ. ನಮಗೆಲ್ಲ ಒಂದು ಬಲ ಶಕ್ತಿ ಕೊಡ್ತಾರೆ ಆಟ ಆಡೋದಕ್ಕೆ. ಅರ್ಥ ಆಯ್ತಾ? ನಮ್ಮ ಟೈಮ್ ಪಾಸ್ ಮಾಡೋಕ್ಕೆ ಆಗಲ್ಲ. ಅವ್ರಿಗೆ ನೋಡಿದ ತಕ್ಷಣ ಓಡೋಕೆ ಅವ್ರ ಜೊತೆ ನಿಂತ್ಕೊಂಡು ಆಟ ಆಡಬೇಕು ಅಷ್ಟೇ. ಅವ್ರು ಕೊಡ್ತಾ ಇದ್ದಿದ್ದು ರೂಲ್ಸು. ಮತ್ತು ಒಂದು ಹಾಡು ಹೇಳೋದು, ಒಂದು ಕತೆ ಹೇಳೋದು, ಉಪಕತೆ, ಇಲ್ಲ ಒಂದು ದೇಶದ ಬಗ್ಗೆ ಭಕ್ತಿಗಳನ್ನೀಗ ವಿಮೋಚನೆ ಮಾಡಿಸೋದು. ಇಷ್ಟೇ ಕಣ್ರಿ ಅವ್ರದ್ದು. ದೇಶದ ಬಗ್ಗೆ ಭಕ್ತಿ ಬರೋ ರೀತಿಯಾಗಿ ಏನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆಯಿತಾ? ಈಗ ನಿಲ್ಲಿಸ್ಬಿಡ್ತಾರಪ್ಪ. ನಿಲ್ಲಿಸ್ಬಿಟ್ಟು ಯಾರು ನೀವು ಹೇಳ್ಕೊಡ್ತೀರಾ ಅವ್ರಿಗೆಲ್ಲ? ತಹಸೀಲ್ದಾರ್ರೆ, ನೀವು ಹೇಳ್ಕೊಡ್ತೀರೇನ್ರಿ? ನೀವು ಒಂದೇ ಒಂದು ಮಾಡ್ಬೋದಾಗಿತ್ತು. ಏನು? ಹೌದು ಸರ್, ನಮ್ಮ ಕೈಯಲ್ಲಿ ಇಲ್ಲ, ನೀವು ಯಾರಿಗೆ ಕೊಡ್ತೀರಾ ಹೇಳಿ ಅಧಿಕಾರನಿಗ, ಅವ್ರಿಗೆ ಮಾಡ್ಕೊಳ್ಳಿ ಹಿಂಗಂತ ನೀವು ಬಿಟ್ಬಿಟ್ಟು ಕೂತ್ಕೋಬೇಕಾಗಿತ್ತು. ಎಲ್ಲ ಕೆಲಸಕ್ಕೂ ಪೊಲೀಸ್ನವರು, ಎಲ್ಲ ಕೆಲಸಕ್ಕೂ ತಹಸೀಲ್ದಾರ್ ಆಯ್ತಾರ? ಎಷ್ಟು ರೋಡ್ ತಿರ್ಗ್ತೀರಪ್ಪ?
ಒಂದು ಏರಿಯಾದಲ್ಲಿ ಒಂದು 4 ಕಡೆ ಮಾಡ್ತಾರೆ ಅವರು ಆರ್ ಎಸ್ ಎಸ್ಸು ಫಂಕ್ಷನ್ನಿಗ. ಆರ್ ಎಸ್ ಎಸ್ದು ಬೈಠಕ್ ನಡೀತದೆ. 4 ಕಡೆಗೆ ಹೋಗ್ತೀರಾ? ಹೋ, ನಿಮ್ಮ ಮನೆಯವರು ಪಾಪ ಹೇಳ್ತಾರೆ, ಅವರು ಅಡುಗೆಗೆ ಸಾಮಾನು ತಗೊಂಬ ಅಂತ. ಒಂದು ಅಂಗಡಿಗೆ ಹೋಗಿ ಬರೋಕ್ಕೆ ದೊಡ್ಡ ಕಷ್ಟ ನಿಮಗೆ. ಇನ್ನು ಪಬ್ಲಿಕ್ ಕೆಲಸ ಮಾಡ್ತೀರಾ ನೀವು? ಹಾಂ, ಅಲ್ಲ, ಹಳ್ಳ ಬಿದ್ದು ಕೊಳ್ಳೆ ಹಿಡ್ದು ಹೋಗಿದೆಯಲ್ಲ ಮಿಸ್ಟರ್ ತಹಸೀಲ್ದಾರ್ಗಳ, ನಿಮ್ಗೇನು ಜ್ಞಾನ ಇಲ್ವಾ ಅದು? ಪಾಪ ಅವನ್ನ ಡಿ ಕೆ ಶಿವಕುಮಾರ್ನ ಮತ್ತು ಸಿದ್ದರಾಮಯ್ಯನಿಗೆ ಬೈತಾ ಇದ್ದಾರೆ, ಅದು ಜ್ಞಾನ ಇಲ್ಲ. ಅದೇ ಕೆಲಸ ಅಲ್ಲಿ ಅದಕ್ಕೆ ಕೊಡ್ರಿ, ಕೆಲಸ ಮಾಡೋದಕ್ಕೆ, ಇಂಪ್ರೂವ್ಮೆಂಟ್ಸ್ ಆಗೋದಕ್ಕೆ. ಅದಾಗಲ್ಲ ನಿಮಗೆ ಅಲ್ವಾ? ನಿಮ್ಮನ್ನ ಯಾರಪ್ಪ, ನಾನು ನಿಮಗೆ, ನೀವು ಯಾರಾದರೂ ಸಿಕ್ಕಿದ್ರೆ ನಾನು ಎದುರುಗಡೆ ನೇರವಾಗಿ ಮಾತಾಡ್ತೀನಪ್ಪ. ನಿಮಗೆಲ್ಲ ಏನು, ಒಬ್ಬ ತಹಸೀಲ್ದಾರ್ ಹಂಗಂದ್ರೆ ಎಷ್ಟು ಜನ ಇರ್ತಾರೆ ನಿಮಗೆ? 8 ವಾರ್ಡ, 9 ವಾರ್ಡ ಇರ್ತದೆ. 9 ವಾರ್ಡಲ್ಲಿ 9 AW ಇರ್ತಾರೆ, 9 EI ಇರ್ತಾರೆ. ಅವ್ರಿಗೆ ಅವ್ರನಿಗೆ ಇಟ್ಟು ನೀನು ಕೆಲಸ ತಗೊಳ್ಳಲ್ಲ ಅಂದಮೇಲೆ ನೀ ಈ ಪಬ್ಲಿಕ್ ಕೆಲ್ಸಕ್ಕೆ ಬರ್ತೀಯನಪ್ಪ ನೀನು ರಾಜ್ಕುಮಾರ? ಹಾಂ, ಹೇಳಿ. ದಯವಿಟ್ಟು ನೀವು ಈ ಥರ ಮಾಡಿ, ಈ ಥರ ನಡ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ. ಏನೋ ಈ ಚಿತ್ತಾಪುರ ದಂಗಲ್ಗೆ ತಲೆ ಹಾಕಬೇಡ್ರಿ. ಮತ್ತೆ ಏನು ಮಾಡ್ತೀಗ ಚಿತ್ತಾಪುರ ದಂಗಲ್ಲು? ಹೈಕೋರ್ಟು ನಿಮಗೆಲ್ಲ ಕ್ಯಾಕರಿಸಿ ತುಪ್ಪಕ್ಕೆ ಅಂತ ಉಗೀತು ಗೊತ್ತಾ? ಟವಲ್ ತಗೊಂಡ್ರ, ಚೆನ್ನಾಗಿ ಒರೆಸ್ಕೊಂಡ್ರ? ಹಾಂ, ಅವ್ರ ಫಂಕ್ಷನ್ ಅವ್ರು ಮಾಡಲಿ ಹಿಂಗಂತ ಹೇಳೈತೆ. ಮತ್ತು 20ನೇ ತಾರೀಕೆ ಇದನ್ನು ಮಾಡಿದವ್ರೆ, ಏನು ಅದ್ರ ಬಗ್ಗೆ ತೀರ್ಪು ಇನ್ನೊಂದು ಏನೋ ಮಣ್ಣು ಮಸಿನೇ ಹೇಳ್ತಾರೆ ಅವರು. ನಿಮ್ಗೆ ಕಾನೂನುಬದ್ಧವಾಗಿ ಏನು ಹೇಳಬೇಕು ಅದನ್ನ ಈಗ ಹೇಳ್ಬಿಟ್ಟವ್ರೆ, ಅವ್ರು ಮಾಡ್ಕೊಳ್ಳಿ ಬಿಡ್ರಿ ಅಂತ. ಇನ್ನೇನು ಬೇಕು ನಿಮಗೇನು? ಇವರು ಯಾರೋ ಪ್ರಿಯಾಂಕ ಖರ್ಗೆ ಆ್ಯಂಡ್ ಇವರು ಎಂಥದ್ದು ಸಿದ್ದರಾಮಯ್ಯ ಕಿರೀಟ ಕೊಟ್ರಾ? ಎಲ್ಲರಿಗೂ ಒಂದೊಂದು ಕಿರೀಟ ಇಲ್ಲ, ಒಂದು ನೋಬಲ್ ಪ್ರೈಸ್ ಇಸ್ಕೊಂಬಿಡ್ರಿ. ನೋಬಲ್ ಪ್ರೈಸ್ ಇಸ್ಕೊಂಬಿಡ್ರಿ ಮಿಸ್ಟರ್ ಅಧಿಕಾರಿಗಳೇ. ಅವ್ರಿಗೆ ರಾತ್ರಿ 12 ಗಂಟೆ ಆದ್ರೂ ಏನು ಹೇಳಲಿಲ್ವಂತೆ, ಫಂಕ್ಷನ್ ಮಾಡಬೇಕಾ ಬೇಡವಂಗಂತ. ರಾತ್ರಿ 12 ಗಂಟೆವರೆಗೂ ಆಫೀಸ್ ಇರ್ತದ ನಿಮ್ಮದು? ಓಹೋ, ಲಂಚ ಬರ್ತದೆ ಅಂದರೆ ಕಾಯ್ಕೊಂಡು ಕೂತಿರ್ತೀರಲ್ಲ, ಕೆಲಸ ಮಾಡಲ್ಲ. ಅವಾಗ ಲಂಚ ಬರ್ತದಲ್ಲ, ಏನಾದ್ರು ಕೊಡ್ಲಿ ಅಂತ ಇವೆಲ್ಲ ಮಾಡೋದಾ? ಭಾಳ ಒಳ್ಳೆ ಕೆಲಸ ಮಾಡ್ತೀರಾ. ಓಕೆ, ನಿಮಗೆ ನೋಡ್ಕೊಳ್ಳಿ, ತುಂಬ ಒಳ್ಳೆಯದಲ್ಲ ಇದು. ಹೆಚ್ಚಿಗೆ ದಿನ ಇದು ಶಾಶ್ವತ ಕೆಲಸ ಆಗಲ್ಲ. ನ್ಯಾಯಬದ್ಧವಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.